ಎಲ್ಲರೂ ಕೂತ್ಕೊಳ್ಳಿ. ಸಂಘ ಸ್ಥಾಪನೆಯಂತೂ ಆಯಿತು. ಇದಕ್ಕೆ ನಿಖರವಾದ ಹೆಸರು ಬೇಕಲ್ಲ. ಅದಕ್ಕಾಗಿ ನಿಮ್ಮೆಲ್ಲರನ್ನು ಕರೆದದ್ದು. ಎಲ್ಲರೂ ಸೇರಿ ಒಂದು ಉತ್ತಮವಾದ ಹೆಸರು ಇಡುವುದು ಒಳ್ಳೆಯದು. ಹಾಗಾದರೆ ಎಲ್ಲರೂ ಯೋಚಿಸಿ ಒಂದು ಉತ್ತಮವಾದ ಹೆಸರನ್ನು ತಿಳಿಸಿ. ಹೌದು, ನಿಮಗೆ ಯಾವುದು ಉತ್ತಮವೆನಿಸುತ್ತದೆಯೋ ಆ ಹೆಸರನ್ನು ತಿಳಿಸಿರಿ. ಜರಿಪಟಕ ಮಂಡಲ್, ಭಾರತ್ ಉದ್ಧಾರಕ್ ಮಂಡಲ್, ಹಿಂದೂ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈಗ ಹಲವಾರು ಹೆಸರುಗಳನ್ನು ಸೂಚಿಸಿದ್ದೀರಿ. ಎಲ್ಲರೂ ಸೇರಿ ಒಂದೇ ಹೆಸರನ್ನು ಬಹುಮತದಿಂದ ಒಪ್ಪುವುದು ಒಳ್ಳೆಯದು. ಹಾಗಾದರೆ ಜರಿಪಟಕ ಮಂಡಲಕ್ಕೆ ಎಷ್ಟು ಜನ ಒಪ್ಪುತ್ತೀರಿ? ಭಾರತ ಉದ್ಧಾರಕ ಮಂಡಲಕ್ಕೆ ಯಾರು ಒಪ್ಪುತ್ತೀರಿ? ಹಿಂದೂ ಸ್ವಯಂ ಸೇವಕ ಸಂಘಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾರು ಒಪ್ಪುತ್ತೀರಿ? ಓ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದು ಸರಿಯಾದ ಹೆಸರು. ಇದು ಬಹುಮತ ಅಲ್ಲ, ಇದು ಸಹಮತದ ನಿರ್ಣಯ. ಇದು ಹಿಂದೂ ರಾಷ್ಟ್ರ, ಅದಕ್ಕಾಗಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ.